ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ನೋಡೋಣ. ಸಾಕ್ಷಾತ್ ಕಾಳಿಯವರ ಸ್ವರೂಪ, ಕಾಳಿಕ ಅಂಶದಿಂದನೇ ಹುಟ್ಟಿರುವಂತಹ ನಾಗಲಿಂಗ ಮಹಾಸ್ವಾಮಿಗಳು ಬಹಳಷ್ಟು ಪ್ರಭಾವಿಗಳು, ಅವಧೂತರು. ಎಂತಹ ಶಕ್ತಿವಂತರು ಅಂತಂದ್ರೆ ಅವರ ಲೀಲೆಗಳಿಗೆ, ಅವರ ಪವಾಡಗಳಿಗೆ ಸರಿಸಾಟಿಯೇ ಇಲ್ಲ. ಅಷ್ಟು ಅದ್ಭುತವಾದ ಲೀಲೆಗಳನ್ನು ತೋರಿಸಿದಂತಹ ಮಹಾನ್ ಅವಧೂತ ನಾಗಲಿಂಗ ಮಹಾಸ್ವಾಮಿಗಳು. ನಾಗಲಿಂಗ ಮಹಾಸ್ವಾಮಿಗಳು ಬಾದಾಮಿಯ ಬನಶಂಕರಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಬಾದಾಮಿಯ ಪಟ್ಟಣದೊಳಗೆ ಅವರು ಸಂಚಾರ ಮಾಡ್ತಿದ್ರು. ಇವರು ಸಂಚಾರ ಮಾಡುವ ಸಂದರ್ಭದೊಳಗೆ ಇವರ ವಿಚಿತ್ರ ವರ್ತನೆಗಳು ನೋಡುಗರಿಗೆ ಒಂದು ರೀತಿಯ ಹಾಸ್ಯಾಸ್ಪದ ಅನಿಸ್ತಿತ್ತು, ಅಸಹ್ಯ ಅನಿಸ್ತಿತ್ತು. ಯಾಕಂತಂದ್ರೆ ಅವಧೂತರ ಲಕ್ಷಣಗಳೇ ಹಾಗೆ. ಇನ್ನು ಚಿಕ್ಕ ಮಕ್ಕಳಿಗಂತೂ ನಾಗಲಿಂಗ ಮಹಾಸ್ವಾಮಿಗಳು ಅಂತಂದ್ರೆ ಒಂದು ಹುಚ್ಚನ ರೀತಿಯಲ್ಲಿ ಗೋಚರ ಆಗ್ತಿತ್ತು. ಇಷ್ಟೆಲ್ಲ ಇದ್ದರೂ ಕೂಡ ನಾಗಲಿಂಗ ಮಹಾಸ್ವಾಮಿಗಳು ಕೈಯೊಳಗೊಂದು ಚಪಕೊಡಲಿ, ಹೆಗಲಿಗೆ ಒಂದು ಜೋಳಿಗೆ, ಒಂದು ಕೌಪಿನ ಧರಿಸಿಕೊಂಡು ಅವರು ಸಂಚಾರ ಮಾಡೋರು. ಬರಿಗಾಲಲ್ಲಿ ಸಂಚಾರ ಮಾಡೋರು. ಎಲ್ಲಿ ಬೇಕು ಅಲ್ಲಿ ಪ್ರತ್ಯಕ್ಷ ಆಗವರು, ಎಲ್ಲಿ ಬೇಕಲ್ಲಿ ಮಾಯ ಆಗವರು. ಅಂತಹ ಅದ್ಭುತ ಶಕ್ತಿಯನ್ನು ಹೊಂದಿದಂಥ ನಾಗಲಿಂಗ ಮಹಾಸ್ವಾಮಿಗಳು ಆ ಬಾದಾಮಿ ಪಟ್ಟಣದೊಳಗೆ ಸಂಚಾರ ಮಾಡ್ತಾ ಮಾಡ್ತಾ ಯಾರ್ದಾದ್ರೂ ಅಂಗಡಿಗೆ ಹೋಗಿ ಅಲ್ಲಿರುವಂತಹ ಸಿಹಿ ತಿಂಡಿಗಳನ್ನು ತಗೊಂಡು ಬಿಡೋರು. ತಗೊಂಡು ಇವ್ರ ಹತ್ತಿರದಲ್ಲಿರುವಂತಹ ಏನು ಮಕ್ಕಳು ಇರ್ತಿದ್ರು, ಬೆನ್ನತ್ತಿ ಬರ್ತಿದ್ರು, ಇವ್ರು ನೋಡ್ಕೊಂತ ಆ ಎಲ್ಲ ಮಕ್ಕಳಿಗೆ ಸಿಹಿ ತಿಂಡಿ ಹಂಚೋರು. ಲಾಡು ಕೊಡೋರು, ಮಿಠಾಯಿ ಕೊಡೋರು, ಚುನಮುರಿ ಕೊಡೋರು, ಚಕ್ಕಲಿ ಕೋಡಬಳೆಗಳನ್ನು ಕೊಡೋರು. ಆದ್ರೆ ಅಂಗಡಿಯವು ಏನು ಇದ್ದಲ್ಲ, ಅವ ನಾಗಲಿಂಗ ಮಹಾಸ್ವಾಮಿಗಳನ್ನ ನೋಡಿ ಸಿಟ್ಟಿನಿಂದ ಬಡಿಲಿಕ್ಕೆ ಬರವ. ಯಾರ್ಲೇ ನೀನು ಹಿಂಗ್ಯಾಕೆ ಮಾಡ್ತಿ, ನಮ್ಮ ಅಂಗಡಿಗೆ ಬಂದು ದುಡ್ಡು ಕೊಡಲ್ದ ಯಾಕಿದ್ನೆಲ್ಲ ತಗೊಂಡು ಹೋಗ್ತಿ ಅಂತ ಹೇಳಿ ಬೈಯವ. ಇಷ್ಟೆಲ್ಲ ಬೈದರೂ ಸಹ ನಾಗಲಿಂಗ ಮಹಾಸ್ವಾಮಿಗಳು ಸಿಟ್ಟು ಮಾಡ್ಕೊಳ್ಳೋರಲ್ಲ. ಅದನ್ನೆಲ್ಲ ಮಕ್ಕಳಿಗೆ ಕೊಟ್ಟು ಮಕ್ಕಳು ತಿಂದು ನಲಿತಿದ್ವಲ್ಲ, ಆ ನಲಿವಿಕೆಯ ಸಂತೋಷ ಏನಿತ್ತು, ಆ ಮಕ್ಕಳ ಸಂತೋಷವನ್ನ ತನ್ನ ಸಂತೋಷ ಅಂತ ಹೇಳಿ ತಿಳ್ಕೊಂಡು ಆ ಮಕ್ಕಳ ಜೋಡಿ ಕುಣಿಯೋರು. ಬೀದಿ ಬೀದಿಯಾಗೆಲ್ಲ ಹಿಂಗೆ ಮಾಡೋರು. ಹೀಗಿದ್ದಾಗ ಒಬ್ಬ ಅಂಗಡಿಯವ ಒಂದು ಬಡಿಗೆ ತಗೊಂಡು ನಾಗಲಿಂಗ ಸ್ವಾಮಿಗಳನ್ನ ಬಡಿಲಿಕ್ಕೆ ಶುರು ಮಾಡಿದ. ಯಾವಲೇ ಹುಚ್ಚ ನೀನು, ಹಿಂಗೆಲ್ಲ ಅಂಗಡಿಯಾಗಿನ ಸಾಮಾನು ತಗೊಂಡು ಬೇಕಾಬಿಟ್ಟಿ ಹುಡುಗರಿಗೆಲ್ಲ ಹಂಚಲಕತ್ತಿ, ದುಡ್ಡು ನಿಮ್ಮ ಅಪ್ಪ ಕೊಡ್ತಾನೇನಂತ ಹೇಳಿ. ಅಷ್ಟು ಬಡದರೂ ಸಹ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಮುಖದೊಳಗೆ ಮಂದ ಹಾಸವನ್ನ ಬೀರ್ತಾ, ತಿನ್ರಲೇ ಮಕ್ಕಳ ತಿನ್ರಿ, ನಿಮಗೆ ಸಿಹಿಯಾದ ಲಾಡು, ನನಗೆ ಖಾರವಾದ ಲಾಡು ಅಂತ ಹೇಳಿ ಅನ್ನೋರು. ಅಷ್ಟೆಲ್ಲ ಬಡಿಸ್ಕೊಂಡು ಮಾಡಿ ಯಾರ್ಯಾರ ಕರ್ಮ ಫಲ ಹೆಂಗೈತಿ ಹಂಗಂಗ ಅವ್ರಿಗೆ ಫಲ ಸಿಗತೈತಿ ಅಂತ ಹೇಳ್ಕೊಂತ ಆ ಮಕ್ಕಳ ನಗುವಿನಲ್ಲಿ ತಮ್ಮ ಸಂತೋಷವನ್ನು ಕಾಣೋರು.
ಹಿಂಗ ಸಂಚಾರ ಮಾಡ್ಕೊಂತ ಬಡ್ಸ್ಕೊಂತ ಜನರ ಕಡೆ ಬಯಸ್ಕೊಂತ ಹಂಗ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರವ್ರ ಕರ್ಮಕ್ಕೆ ತಕ್ಕಂಗ ಅವ್ರಿಗೆ ಪ್ರತಿಫಲ ಸಿಗಲಿ ಅಂತ ಹೇಳಿ ಅನ್ಕೊಂತ ಆ ಬಾದಾಮಿ ಪಟ್ಟಣವೆಲ್ಲ ಸುತ್ತಾಡಿ ಬರುವಂತಹ ಸಂದರ್ಭದೊಳಗೆ ಒಬ್ಬ ವಸಂತ ಶ್ರೇಷ್ಠಿ ಅನ್ನುವಂತಹ ವ್ಯಕ್ತಿಯ ಮನೆಯ ಮುಂದೆ ಬಂದರು. ವಸಂತ ಶ್ರೇಷ್ಠಿ ಬಾದಾಮಿ ಪಟ್ಟಣದೊಳಗೆ ಬಹಳ ಶ್ರೀಮಂತ ವ್ಯಕ್ತಿ ಇದ್ದ. ಶ್ರೀಮಂತ ವ್ಯಕ್ತಿ ಇದ್ದು ಮನೆಯೊಳಗೆ ಪೂಜಾ ಪುನಸ್ಕಾರ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ಅಗ್ದಿ ಶುಭ್ರವಾದಂತಹ ಬಟ್ಟೆಗಳನ್ನು ತೊಟ್ಕೊಂಡು ಹೊರಗೆ ಕಟ್ಟಿ ಮ್ಯಾಗ ಜಗಲಿ ಮ್ಯಾಗ ಬಂದು ನಿಂತು ಬಿಟ್ಟಿದ್ದ. ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಇವ್ರದ್ದು ಒಂದು ಲೀಲೆನ ಬಹಳ ವಿಚಿತ್ರ. ನಾನು ಭಾಳ ಸರ ಹೇಳೇನಿ ಇವ್ರ ಬಗ್ಗೆ, ಲೀಲೆಗಳ ಬಗ್ಗೆ. ಎಷ್ಟು ವಿಚಿತ್ರ ಲೀಲೆ ಅಂತಂದ್ರೆ, ಇವರು ಲೀಲೆಗಳನ್ನ ಮಾಡಬೇಕು, ಪವಾಡಗಳನ್ನ ಮಾಡಬೇಕು ಅಂತ ಹೇಳಿ ಮಾಡಿದವರಲ್ಲ. ಅವರ ಇರುವಿಕೆನೇ ಒಂದು ಲೀಲೆ. ಅವರ ಮಾಡುವಂತ ಪ್ರತಿಯೊಂದು ಕೆಲಸವೆಲ್ಲವೂ ಪವಾಡಗಳೇ. ಆ ವಸಂತ ಶ್ರೇಷ್ಠಿ ಏನು ನಿಂತಿದ್ದ ಜಗಲಿ ಮ್ಯಾಗ ಕಟ್ಟಿ ಮ್ಯಾಗ, ಅವ್ರ ಮನೆ ಮುಂದೆ ಬಂದಂಗ ಆ ರಸ್ತೆಯ ಮಗ್ಗಲಿನೊಳಗ ಏನ್ ಮಕ್ಕಳ ಮಲ ವಿಸರ್ಜನೆಯನ್ನ ಮಾಡಿರ್ತಾರ, ಹೊಲಸು ಮಾಡಿರ್ತಾರಲ್ಲ, ಅದನ್ನು ಒಂದು ಕಾಗದದೊಳಗೆ ಹಿಡ್ಕೊಂಡು ವಸಂತ ಶ್ರೇಷ್ಠಿಯ ಕಟ್ಟಿ ಮ್ಯಾಗ ಬೀಸಿ ಒಗೆದು ಬಿಟ್ಟ ನಾಗಲಿಂಗ ಮಹಾಸ್ವಾಮಿ. ವಸಂತ ಶ್ರೇಷ್ಠಿಯ ಕಟ್ಟಿ ಮ್ಯಾಗ ಹೊಲಸು ಏನು ಹೋಗಿ ಬಿತ್ತಲ್ಲ, ಬಹಳ ಅಂದ್ರೆ ಬಹಳ ಸಿಟ್ಟು ಬಂತು ವಸಂತ ಶ್ರೇಷ್ಠಿಗೆ. ಮೊದಲೇ ಶ್ರೀಮಂತ ವ್ಯಕ್ತಿ, ಈಗಾಗಲೇ ಪೂಜೆಯನ್ನ ಮಾಡಿ ಶುಭ್ರವಾದ ವಸ್ತ್ರಗಳನ್ನ ತೊಟ್ಕೊಂಡು ಬಹಳ ಟಿವಿನಿಂದ ಗತ್ತಿನಿಂದ ಬಂದು ನಿಂತುಕೊಂಡು ಹೊರಗೆ ನೋಡ್ಲಿಕ್ಕತ್ತಾನ. ಯಾಕಂದ್ರೆ ಶ್ರೀಮಂತ ವ್ಯಕ್ತಿಗಳದ ಒಂದು ಗತ್ತು ತೋರಿಸ್ತಿರ್ತಾರ ಅವರು. ಹಂಗ ಆ ಗತ್ತನ್ನ ತೋರಿಸ್ಕೊಂಡ ಟಿವಿನಿಂದ ಬಂದು ಏನು ನಿಂತಿದ್ದಲ್ಲ, ನಾಗಲಿಂಗ ಯತೀಶ್ವರ ಮಾಡಿರುವಂತಹ ಈ ಕೃತ್ಯ ಬಹಳ ಅಂದ್ರೆ ಬಹಳ ವಸಂತ ಶ್ರೇಷ್ಠಿಗೆ ಸಹಿಸಲು ಅಸಾಧ್ಯವಾಯಿತು. ಕೋಪ ಎಷ್ಟು ಇವ್ರ ಕೋಪ ಬಂತು ಅಂತಂದ್ರೆ, ಯಾವಲೇ ನೀನು ದರ್ಬೇಸಿ ರಸ್ತೆಯೊಳಗಿದ್ದಂತಹ ಮಲವನ್ನ ತಂದ ಜಗಲಿ ಮ್ಯಾಗ, ಅಂದ್ರೆ ನಾ ಕಟ್ಟಿ ಮ್ಯಾಗ ಏನ್ ನಿಂತೀನಲ್ಲ ಆ ಕಟ್ಟಿ ಮ್ಯಾಗ ಬೀಸ್ ಹೋಗಿತಿ ಅಂದ್ರೆ ನಿನ್ನ ಸಕ್ಕರೆ ಎಷ್ಟು ಇರಬೇಕು ಅಂದ ವಸಂತ ಶ್ರೇಷ್ಠಿ. ಅವರಿಗೆ ನಾಗಲಿಂಗ ಮಹಾಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾಗಲಿಂಗ ಯತೀಶ್ವರಿಗೆ ಈ ವಸಂತ ಶ್ರೇಷ್ಠಿ ಯಾರು, ಇವ ಹೆಂಗ, ಇವನ ವರ್ತನೆ ಏನು, ಇದ್ರ ಎಲ್ಲದರ ಬಗ್ಗೆ ಗೊತ್ತಿತ್ತು. ನಾಗಲಿಂಗ ಮಹಾಸ್ವಾಮಿಗಳು ಏನು ವರ್ಣನೆ ಮಾಡ್ತಾರ್ರಿ, ಆ ಯತಿ ಶ್ರೇಷ್ಠ ಹೆಂಗ ಇರಬೇಕು ಅನ್ನೋದನ್ನ ತೋರಿಸಿಕೊಟ್ಟಂತಹ ಅವಧೂತ ಹೆಂಗಿರಬೇಕು ಅಂತ ತೋರಿಸಿಕೊಟ್ಟಂಥವ್ರು ಈ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ. ಆ ವಸಂತ ಶ್ರೇಷ್ಠಿಗೆ ಅಂತಾರ ನಾಗಲಿಂಗ ಮಹಾಸ್ವಾಮಿಗಳು ಬಹಳ ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ಅಲ್ಲಪ್ಪ, ಮಲದ ಗರ್ಭದಿಂದಲೇ ಬಂದವು ನೀನು, ಜಲದ ಮಾರ್ಗದಿಂದಲೇ ಜನಿಸಿದವ ನೀನು. ಈಗಲಾದರೂ ಸದಾಕಾಲ ಹೊಟ್ಟೆಯೊಳಗೆ ಹೊಲಸು ದುರ್ಗಂಧವನ್ನೇ ತುಂಬಿಕೊಂಡು ಅಲಿದಾಡುವಂತಹ ನೀನು ಹೊಲಸು ಮನುಷ್ಯ ಅಲ್ಲೇನು? ನೋಡ್ರಿ ಎಷ್ಟು ಅದ್ಭುತ ಐತಿ. ಮಲದ ಗರ್ಭದಿಂದನೇ ನೀನು ಬಂದಿದೆಯಾ? ಈ ಜಲ ಮಾರ್ಗ ಏನಿತ್ತು, ಯೋನಿ ಮಾರ್ಗ, ಆ ಮಾರ್ಗದಿಂದ ಬಂದವ ನೀನು, ಜನಿಸಿದವ ನೀನು. ಅದಷ್ಟೇ ಅಲ್ಲದ ನಿನ್ನ ಉದರದೊಳಗೂ ಈಗಲೂ ಕೂಡ ಮಲಮೂತ್ರಗಳು ಅದಾವ. ಆದ್ರ ನೀ ಹೊಲಸಲ್ಲ, ಬ್ಯಾರೆಯವ್ರು ಮಾಡಿದ್ದ ಹೊಲಸು ಕಾಣ್ಲಿಕ್ಕತ್ತದ. ಅಂತಹ ಹೊಲಸು ದುರ್ಗವನ್ನ ತುಂಬಿಕೊಂಡು ಅಲೆದಾಡುವಂತಹ ನೀನು ಹೊಲಸು ಮನುಷ್ಯ ಅಲ್ಲೇನೋ ಅಂತ ಹೇಳಿ ಕೇಳಿದ್ರು ನೋಡ್ರಿ. ಈ ಹೇಯವಾದ ತನುವೇ ತಾನೆಂದು ಭಾವಿಸಿ ಪರಿಮಳಗಳನ್ನ ಬಳಿದುಕೊಂಡು ಭ್ರಾಂತಿಯಲ್ಲಿ ತಿರುಗುತ್ತಾ ಇದ್ದೀಯ. ಮಗುವಾಗಿದ್ದಾಗಲಂತೂ ಮಲಮೂತ್ರಗಳಲ್ಲಿಯೇ ಹೊರಳಾಡ್ಬಿಟ್ಟಿದಿ. ಇನ್ನು ಯೌವನದಲ್ಲಿಯೂ ಹೊಲಸು ತಾಣದಲ್ಲಿಯೇ ಹೊರಳಾಡಿದಿ. ಸದಾ ಕಾಲಕ್ಕೂ ಸಾವಕಾಲಕ್ಕೂ ನೀನು ಮೈಮೇಲೆ ಪ್ರಜ್ಞೆ ಇಲ್ಲದೆ ಮಲಮೂತ್ರಗಳ ಹೊಲಸಿನಲ್ಲಿಯೇ ಹೊರಳಾಡುತ್ತಿ. ವಯಸ್ಸಾದ ಬಳಕು ನಿನಗೆ ಇದ ಗತಿ ಐತಿ. ಆದ್ರ ಈಗ ನಾವು ಮಾಡಿದ್ದು ಹೊಲಸು ಅನ್ಲಿಕತ್ತಿ. ತಮೋ ಗುಣದಿಂದ ಕೂಡಿದ ಈ ಹೊಲಸು ವಿಚಾರಗಳನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡು ನೀನು ಮಾಡುವ ಪೂಜೆ ಪುನಸ್ಕಾರಗಳಾಗಲಿ, ಕರ್ಮ ಉಪಾಸನೆಗಳಾಗಲಿ ಹೊಲಸಿನಾಟವಲ್ಲದೆ ಬೇರೆ ಅಲ್ಲ
ಅಲ್ಲಪ್ಪ ಶ್ರೀಮಂತ, ನೀನ್ ಹಿಂಗೆಲ್ಲ ಮಾತಾಡ್ಲಿಕ್ಕತ್ತಿಯಲ್ಲೋ, ನೀನು ಮಾಡೋದು ಯಾವ ಕೆಲಸ ಐತಿ? ಈ ಹೊಲಸು ತುಂಬಿದ ಘಟವನ್ನ ಮೇಲೆ ಮೇಲೆ ತೊಳೆದು ಭಸ್ಮ ಗಂಧಗಳನ್ನ ಲೇಪಿಸಿ ಪಟ್ಟೆ ಪೀತಾಂಬರಗಳನ್ನುಟ್ಟು ಮಡಿಯಾದನೆಂದರೆ ಅದು ತನ್ನ ಹೊಲಸುತನವನ್ನ ಬಿಟ್ಟಿತೆ. ನಿನ್ನ ದೇಹವೇ ಸಪ್ತಧಾತುಗಳ ಹೊಲಸಿನಿಂದ ತುಂಬಿ ತುಳುಕುವಾಗ ಪರಿಶುದ್ಧತೆಯ ಮಾತೆಲ್ಲಿ ಬಂತು? ಆಲೋಚಿಸುವ ಮನಸ್ಸೆಲ್ಲೋ, ಆಡುವ ಮಾತೆಲ್ಲೋ, ಮಾಡುವ ಕೆಲಸವೆಲ್ಲೋ? ಮನಸ್ಸು ಮಾತು ಮಾಟಗಳಿಗೆ ತಾಳಮೇಳವೇ ಇಲ್ಲವಲ್ಲ ವಸಂತ ಶ್ರೇಷ್ಠಿ. ನೋಡ್ರಿ ಎಷ್ಟು ಅದ್ಭುತವಾದ ಮಾತು. ಇಂಥ ಅದ್ಭುತವಾದ ವಿಚಾರಧಾರೆಗಳನ್ನ ಜನರಲ್ಲಿ ತುಂಬಿ ಸಮಾಜವನ್ನ ಉದ್ಧಾರ ಮಾಡ್ಲಕ್ಕ ಇಂಥ ಅವಧೂತರು, ಶರಣರು, ಸಂತರು ನಮ್ಮ ಭಾಗದೊಳಗೆ ಸಾಕಷ್ಟು ಜನ ಅದಾರ. ತಮ್ಮ ತಮ್ಮ ಕೆಲಸವನ್ನ ಬಹಳ ನಿಷ್ಠಾವಂತದಿಂದ ಅವರು ಮಾಡ್ಕೊಂತ ಬಂದು ಇಲ್ಲಿವರೆಗೆ ನಾಡನ್ನ, ದೇಶವನ್ನ ಉದ್ಧಾರ ಮಾಡಿ ಹೋಗ್ಯಾರ. ನೋಡ್ರಿ, ಮುಂದಂತಾರ ನಾಗಲಿಂಗ ಮಹಾಸ್ವಾಮಿಗಳು, ಹೊಲಸು ಹೊಲಸು ಎಂದು ಹೇಳ್ತಿದೆಯಲ್ಲ, ಆ ಹೊಲಸಿನಿಂದ ಮುಕ್ತವಾಗುವಂತಹ ಬಗೆ ಏನಾದರೂ ನಿನಗೆ ಗೊತ್ತೈತೇನು? ಅದರ ಬಗ್ಗೆ ಒಮ್ಮೆ ಆದರೂ ವಿಚಾರ ಮಾಡಿ ಏನೇನು? ಬರೇ ಹೊಲಸು 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 ಅಂತೆಲ್ಲ. ಯಾವುದು ಹೊಲಸು? ಈ ದೇಹವೇ ನಾನು ಎಂಬ ದೇಹಾತ್ಮ ಬುದ್ಧಿಯನ್ನ ತೊರೆದು ಬಿಡು. ಆಗ ನೀನು ನಿಜವಾಗಿ ಸ್ನಾನ ಮಾಡಿದಂತಾಗ್ತೈತಿ. ಈಗೇನ ಮ್ಯಾಗ ಮ್ಯಾಗ ಸ್ನಾನ ಮಾಡ್ಕೊಂಡು ಬಂದಿಯಲ್ಲ, ಇದು ಸ್ನಾನ ಅಲ್ಲ. ನಾನು ದೇಹಾತ್ಮ ಬುದ್ಧಿ ಅಂತ ಏನು ತಿಳ್ಕೊಂಡಿಯಲ್ಲ, ಅದನ್ನ ಬಿಟ್ಟು ಬಿಡು. ಅವಾಗ ನೀ ನಿಜವಾದ ಸ್ನಾನ ಮಾಡಿದಂಗ ಆಗ್ತತಿ. ಮರವ ನೀರಿದ ಕೋತಿಯಂತೆ ಹಲವು ದಿಕ್ಕಿಗೆ ಹರಿಯುವ ಮನಸ್ಸನ್ನ ವಿಷಯ ವಾಸನೆಗಳಿಂದ ಹಿಂದಕ್ಕೆ ಜಗ್ಗಿ ಏಕಾಗ್ರವಾಗಿ ನಿಲ್ಲಿಸಿಕೊ. ಆಗ ನೀನು ಮಡಿಯಾದ ವಸ್ತುಗಳನ್ನ ಉಟ್ಟಂತಾಗ್ತತಿ. ನಾಮರೂಪಗಳಿಂದ ಕೂಡಿದ ಈ ಜಗತ್ತೆಲ್ಲ ಮಿಥ್ಯ ಐತಿ, ಸುಳ್ಳೈತಿ. ಪರಮಾತ್ಮನೊಬ್ಬನೇ ಸತ್ಯ ಎಂದು ಬಲವಾಗಿ ನೀನು ನಂಬಿದರೆ ಅದು ನಿಶ್ಚಯವಾಗಿಯೂ ಭಸ್ಮಧಾರಣೆ. ನೋಡ್ರಿ, ಭಸ್ಮಧಾರಣೆ ಅಂದ್ರೆ ಯಾವ ರೀತಿ ಇರಬೇಕು? ಭಸ್ಮಧಾರಣೆ ವಸ್ತ್ರಗಳು ಅಂದ್ರೆ ಯಾವ ರೀತಿ ವಸ್ತ್ರಗಳಿರಬೇಕು? ಸ್ನಾನ ಅಂದ್ರೆ ನಿಜವಾದ ಸ್ನಾನ ಯಾವುದು ಸ್ನಾನ? ನೋಡ್ರಿ, ಎಷ್ಟು ಅದ್ಭುತವಾಗಿ ನಾಗಲಿಂಗ ಯತೀಶ್ವರರು ಈ ದೇಹದ ಬಗ್ಗೆ, ಪೂಜೆಯ ಬಗ್ಗೆ, ಕೈಂಕರ್ಯಗಳ ಬಗ್ಗೆ, ಸ್ನಾನದ ಬಗ್ಗೆ, ಭಸ್ಮದ ಬಗ್ಗೆ ಮಾರ್ಮಿಕವಾದ ಮಾತುಗಳನ್ನು ಹೇಳ್ತಾರೆ. ಇಷ್ಟ ದೈವದಲ್ಲಿಯೋ ಇಷ್ಟ ಲಿಂಗದಲ್ಲಿಯೋ ಚಿತ್ರವಿಟ್ಟು ಪೂಜಿಸುತ್ತಾ ಭಕ್ತಿ ಭರಿತನಾಗಿದ್ದರೆ ನೀನು ಪರಿಶುದ್ಧ ಅಂಥೇಳಿ ನೀವು ತಿಳ್ಕೊಂಡಿದ್ರೆ ಅದು ಅಲ್ಲ. ಹಾಗೆ ಶುದ್ಧಶೀಲನಾಗಿರುವಾಗಲೇ ನಾನು ಯಾರು? ಈ ಜಗತ್ತಿಗೆ ಮನುಷ್ಯ ರೂಪವನ್ನ ತಾಳಿ ಬರುವ ಮುನ್ನ ನಾನು ಎಲ್ಲಿದ್ದೆ? ಈ ಜಗತ್ತಿಗೆ ಮನುಷ್ಯನಾಗಿ ಹುಟ್ಟಿ ಬರಲು ಕೂಡಿ ಬಂದ ಕಾರಣವಾದರೂ ಯಾವುದು? ಮನುಷ್ಯನಾಗಿ ಆಯುಷ್ಯವನ್ನ ಕಳೆಯುವಾಗ ನಾನು ಮಾಡಬೇಕಾದ ಕರ್ತವ್ಯವಾದರೂ ಏನು? ಹುಟ್ಟಿದವರೆಲ್ಲ ಸಾಯಲೇಬೇಕು ಎಂಬುದೊಂದು ಕಟ್ಟಳೆ ಇದೆಯಲ್ಲ, ಅದರಂತೆ ಸತ್ತ ಬಳಿಕ ನಾನು ಎಲ್ಲಿ ಹೋಗುವೆ? ಎಲ್ಲರೂ ಹುಟ್ಟಿದವರೆಲ್ಲ ಸಾಯ್ತಾರಂತ ಅಂತೀಯಲ್ಲ, ಹಂಗಾದ್ರೆ ಸತ್ತ ಬಳಿಕ ನೀ ಎಲ್ಲಿ ಹೋಗ್ತೀಪ? ಏನು ಮಾಡ್ತಿ? ಸ್ವರ್ಗ ನರಕಗಳು, ಪಾಪ ಪುಣ್ಯಗಳು, ಪುನರ್ಜನ್ಮಗಳು ಎಂದೆಲ್ಲ ಹೇಳ್ತಾರಲ್ಲ, ಅವುಗಳ ತಾತ್ಪರ್ಯ ಆದ್ರೆ ಏನು? ಮನುಷ್ಯ ಜನ್ಮವಲ್ಲದೆ ದೇವಲೋಕದಲ್ಲಿ ಹುಟ್ಟಿ ದಿವ್ಯ ಸುಖವನ್ನ ಅನುಭವಿಸುವುದು, ನರಕದಲ್ಲಿ ಹುಟ್ಟಿ ದುಃಖದಲ್ಲಿ ಬೆರೆಯುವುದು, ಭೂಲೋಕದಲ್ಲಿಯೇ ಪಶುಪಕ್ಷಿ ಕ್ರಿಮಿ ಕೀಟಾದಿ ಜನ್ಮಗಳಲ್ಲಿ ನವೆಯುವುದೇ ಎಂದೆಲ್ಲ ಹೇಳುತ್ತಾರಲ್ಲ, ಅದೆಲ್ಲ ಏಕೆ ಉಂಟಾಗ್ತತಿ? ನಾನು ಸತ್ತ ಬಳಿಕ ಎಲ್ಲಿಗೋ ಹೋಗುತ್ತೇನಲ್ಲವೇ? ಹಾಗೆ ಹೋಗುವುದಾದರೂ ಎಲ್ಲಿಗೆ? ಪುನಃ ನಾನು ಈ ಜಗತ್ತಿಗೆ ಮರಳು ಬರುತ್ತೇನೆಯೇ? ಒಂದು ವೇಳೆ ಬಂದರೆ ಮನುಷ್ಯನಾಗಿಯೇ ಬರುತ್ತೇನೆಯೋ, ಅಥವಾ ಕ್ರಿಮಿಕೀಟವಾಗಿ ಬರುತ್ತೇನೆಯೋ, ಅಥವಾ ಪ್ರಾಣಿ ಪಕ್ಷಿಯಾಗಿ ಬರುತ್ತೇನೆಯೋ ಅನ್ನೋದ್ರ ಬಗ್ಗೆ ನೀನಾದ್ರೂ ಏನಾರ ವಿಚಾರ ಮಾಡಿ ಏನಪ್ಪ? ಹಿಂಗೆಲ್ಲ ಮಾರ್ಮಿಕವಾಗಿ ನಾಗಲಿಂಗ ಮಹಾಸ್ವಾಮಿಗಳು ನುಡಿಬೇಕಾದ್ರೆ ವಸಂತ ಶ್ರೇಷ್ಠಿಗಣಿಸುದು, ಇವ ನೋಡಾಕರೆ ಈ ರೀತಿ ಹುಚ್ಚನಗತೆ ಅದಾನ, ಮಾಡುವುದೆಲ್ಲ ಇಂಥ ಕೆಲಸ ಮಾಡ್ಯಾನ, ಬಾಯಿಯೊಳಗೆ ಇಂಥ ಮಾತುಗಳ ಬರ್ಲಿಕ್ಕತ್ತಾವಲ್ಲ, ಯಾರು ಇರಬಹುದು ಇವನು?
ಇವನು ಸಾಮಾನ್ಯ ವ್ಯಕ್ತಿಯೋ ಅಥವಾ ನನ್ನನ್ನು ಉದ್ಧಾರ ಮಾಡಕ್ಕೆ ಬಂದಂತ ಪರಮಾತ್ಮನೋ? ಯತಿಶ್ರೇಷ್ಠನಾದಂತಹ ನಾಗಲಿಂಗ ಮಹಾಸ್ವಾಮಿಗಳನ್ನ ನಾನೇ ಗುರುತಿಸದೆ ಹೋದೆನೋ ಹೆಂಗೋ ಏನೋ ಅಂತ ಹೇಳಿ ಒಂದು ರೀತಿ ವಸಂತ ಶ್ರೇಷ್ಠಿಯ ಮನಸ್ಸಿನೊಳಗೆ ದುಗುಡ ಚಾಲು ಆಗ್ಯದ. ಆ ದುಗುಡ ಚಾಲುವಾಗಿ ಒಳಗೆ ವಸಂತ ಶ್ರೇಷ್ಠಿ ವಿಚಾರ ಮಾಡ್ಲಿಕ್ಕತ್ತಾನ, ನಾನು ಮಾಡುವುದು ಪೂಜೆ ಪುನಸ್ಕಾರಗಳು ಸರಿಯೋ, ಈ ಯತಿಶ್ರೇಷ್ಠ ಹೇಳಿದಿರುವುದು ಸರಿಯೋ? ನಿಜವಾಗಲೂ ಯತಿಶ್ರೇಷ್ಠ ಹೇಳಿದಂಗೇನೆ ಇದೆಯೋ ಹೆಂಗೋ ಅಂಥೇಳಿ ವಿಚಾರ ಮಾಡ್ಲಿಕ್ಕತ್ತ. ನಾಗಲಿಂಗ ಮಹಾಸ್ವಾಮಿಗಳಂದ್ರು, ಮುಂದಿನ ಜನ್ಮಕ್ಕೂ ಮನುಷ್ಯನಾಗಿ ಹುಟ್ಟಬೇಕು, ಸಿರಿವಂತನಾಗಿಯೇ ಹುಟ್ಟಬೇಕು ಎಂಬ ಆಸೆ ಉಂಟಾಗಿದ್ದರೆ ಅದಕ್ಕಾಗಿ ನೀ ಈ ಜನ್ಮದಲ್ಲಿ ಏನಾದರೂ ಪ್ರಯತ್ನಗಳನ್ನ ಮಾಡಲು ಸಾಧ್ಯವೇ? ನಮಗ ಕರ್ಮಗಳನ್ನ ಕಳಿಬೇಕು ಅಂತ ಹೇಳಿ ಗೊತ್ತದ, ಆದ್ರ ಮುಂದಿನ ಜನ್ಮದೊಳಗೆ ಚಲೋ ಸಿಗಬೇಕು ಅಂದ್ರೆ ಎಂಥ ಕರ್ಮಗಳನ್ನ ಮಾಡ್ಬೇಕಂತ ಗೊತ್ತಿಲ್ಲಲ್ರಿ. ಅದು ನಮಗ್ ಗೊತ್ತಿಲ್ಲಲ್ಲ, ಅದು ನಮಗ ಮೊದಲು ತಿಳಿಬೇಕು. ಈ ಜನ್ಮದೊಳಗ ನಾವು ಯಾವ ಕೃತ್ಯಗಳನ್ನ ಕಾರ್ಯಗಳನ್ನ ಮಾಡಿದ್ರೆ ನಾವು ಮುಂದಿನ ಜನ್ಮದಲ್ಲಿ ಒಳ್ಳೆಯ ಹೊಸ ಜನ್ಮದಲ್ಲಿ ಎಲ್ಲಗಳನ್ನ ಪಡೆದುಕೊಂಡು ಒಳ್ಳೆಯ ಸ್ಥಾನಮಾನವನ್ನ ಸಮಾಜದಲ್ಲಿ ಪಡೆದುಕೊಂಡು ಬಾಳ್ಲಿಕ್ಕೆ ಸಾಧ್ಯದ. ಈ ಜನ್ಮದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಮೊದಲು ಅರ್ಥಕೋಬೇಕು ಅನ್ನೋದನ್ನ ನಾಗಲಿಂಗ ಮಹಾಸ್ವಾಮಿಗಳು ಹೇಳಲಿಕ್ಕೆ ಶುರು ಮಾಡಿ. ನೋಡ್ರಿ, 84 ಲಕ್ಷ ಯೋನಿಗಳಲ್ಲಿ ಹುಟ್ಟುತ್ತಾ ಸಾಯುತ್ತಾ ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರಲ್ಲ, ಅದು ನಿಜವೋ? ಎಲ್ಲಾ ಜನ್ಮಗಳಿಗಿಂತನೂ ಮನುಷ್ಯ ಜನ್ಮವೇ ಪವಿತ್ರವಾದದ್ದು, ಶ್ರೇಷ್ಠವಾದದು ಎಂದು ಹೇಳಲು ಇದಕ್ಕೆ ಕಾರಣ ಆದ್ರೆ ಏನು? ಹುಟ್ಟುವುದು ಸಾಯುವುದು ಎನ್ನುವುದೇ ಒಂದು ರೋಗ ಆದ್ರೆ ಅದನ್ನ ಭವರೋಗ ಅಂತ ಹೇಳಿ ಕರೆಯುತ್ತಾರಲ್ಲ, ಅದಕ್ಕೆ ಕಾರಣ ಏನು? ಈ ಭವರೋಗದಿಂದ ಪಾರಾಗಿ ಬಿಡೋಣ, ಮುಂದಕ್ಕೆ ಹುಟ್ಟುವುದು ಬೇಡ, ಸಾಯುವುದು ಬೇಡ ಎಂದು ನಿಶ್ಚಯಿಸಿದಾಗ ಆ ನಿಶ್ಚಯವು ಮನಸ್ಸಿಗೆ ಬಂದರೆ ಅದನ್ನ ಸಾಧಿಸಲು ಏನಾದರೂ ಮಾರ್ಗವಿದೆಯೋ ಅನ್ನೋದನ್ನ ವಿಚಾರ ಮಾಡಿ ನೋಡಿಯೇನೋ ನೀನು? ವಿಚಾರ ಮಾಡಿ ನೋಡಿಯೇನೋ? ನೋಡ್ರಿ, ಈ ಮಾತುಗಳು ಏನು ಹೇಳಲಿಕ್ಕತ್ತಿನಲ್ಲ ನಾನು, ನಾಗಲಿಂಗ ಮಹಾಸ್ವಾಮಿಗಳು ಆ ವಸಂತ ಸೃಷ್ಟಿಗೆ ಹೇಳಿದ ಮಾತುಗಳು ಅಂತೇಳಿ ಹೇಳಲಿಕ್ಕತ್ತೀನಿ. ಆದ್ರೆ ಈ ಮಾತುಗಳನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಕೇವಲ ವಸಂತ ಸೃಷ್ಟಿಗೆ ಹೇಳಿದ ಮಾತುಗಳು ಅಷ್ಟೇ ಅಲ್ಲವು. ಈ ಭೂಮಿ ಮ್ಯಾಗಿರುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳಿದ ಮಾತುಗಳೇ ಇವು. ಯಾಕೆ ನಾಗಲಿಂಗ ನಮಗ್ ಹೇಳಿರಬಾರ್ದು ಅಂತ ಹೇಳಿ ವಿಚಾರ ಮಾಡಿ ನೋಡ್ರಿ. ಯಾಕೆ ಈ ಮಾತುಗಳೆಲ್ಲವೂ ಏನಪ್ಪಾ ಅಂದ್ರ ನನಗ ಅನ್ವಯಿಸಿದ್ದು ಅಂತ ಹೇಳಿ ಒಂದು ಕ್ಷಣ ವಿಚಾರ ಮಾಡಿ ನೋಡಿದ್ರೆ ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆ, ಮಾಡುವಂತಹ ಪ್ರತಿಯೊಂದು ಕೆಲಸ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಹೆಂಗ್ ಬದುಕಬೇಕು, ಯಾವುದು ಸುಖ ಕೊಡುವಂಥದ್ದು, ಯಾವುದು ಸಂತೋಷ ಕೊಡುವಂಥದ್ದು, ಜನರಿಗೆ ಒಳ್ಳೆಯದು ಮಾಡುವಂಥದ್ದು, ಇದನ್ನೆಲ್ಲ ನಾವು ವಿಚಾರಿಸಿ ಮಾಡ್ಬೇಕಾಗ್ತೈತಿ. ಹೌದೋ ಇಲ್ಲೋ ಅಂತ ಹೇಳಿ ನೀವೇ ಒಂದು ಕ್ಷಣ ವಿಚಾರ ಮಾಡಿ ನೋಡ್ರಿ. ಅವಾಗ ಮುಂದೆ ಅಂತಾರ ನಾಗಲಿಂಗ ಮಹಾಸ್ವಾಮಿಗಳು, ಇದುವರೆಗೆ ನೀನು ಹುಟ್ಟಿದ್ದು ಸತ್ತಿದ್ದು ಸಾಕು, ನನಗೆ ಮುಂದಕ್ಕೆ ಹುಟ್ಟು ಸಾವುಗಳೇ ಬೇಡ ಎಂಬ ಮುಕ್ತಿಯನ್ನ ಪಡೆಯುವಂತಹ ಮುಮುಕ್ಷತ್ವದ ಭಾವನೆಯನ್ನ ನೀನು ಬೆಳೆಸ್ಕೋ. ಆಗ ನೀನು ನಿತ್ಯ ವಸ್ತು ವಿವೇಕ, ಇಹ ಮುತ್ರಾರ್ಥ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷತ್ವ ಎಂಬ ಸಾಧನ ಚತುಷ್ಟಯ ಎಂಬಂತೆ ಕರೆಯುವ 4 ಯೋಗಗಳನ್ನ ನೀನು ಅಳವಡಿಸಿಕೊಂಡುವಂತಹವನಾಗುತ್ತೀಯೇ. ಆಗ ಪರಮಾತ್ಮ ತತ್ವವನ್ನ ಶ್ರವಣ ಮಾಡಲು ತಕ್ಕವನಾಗಿ ನೀನು ಉತ್ತಮ ಅಧಿಕಾರಿ ಆಗ್ತೀಯ, ಉತ್ತಮ ವ್ಯಕ್ತಿ ಆಗ್ತೀಯ, ಉತ್ತಮತೆಯಿಂದ ಈಗಲೂ ಬದುಕ್ತಿ, ಮುಂದಿನ ಜನ್ಮದೊಳಗೂ ಹಂಗ ಬದುಕ್ತಿ. ಅದಕ್ಕೆ ಮೊದಲು ಈ ತತ್ವಗಳನ್ನ ತಿಳ್ಕೊರೋ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಅನ್ಲಿಕ್ಕೆ ಹತ್ರು. ಹೀಗಿದ್ದಾಗ
ನಿನ್ನನ್ನ ಮೋಕ್ಷ ಮಾರ್ಗದಲ್ಲಿ ನಡೆಸುವ ಸದ್ಗುರು ಒಬ್ಬನನ್ನ ನೀನು ಆಶ್ರಯಿಸಬೇಕಲ್ಲವೋ? ನಿನಗೆ ಯಾವ ಗುರು ಇದ್ದಾನೆ? ಯಾವ ಗುರುವಿನ ಬೆನ್ನತ್ತಿ ಏನನ್ನ ನೀನು ತಿಳ್ಕೊಂಡಿದಿ? ಕೇವಲ ಪೂಜೆ ಮಾಡ್ತೀನಿ, ಪುನಸ್ಕಾರ ಮಾಡ್ತೀನಿ, ವಿಭೂತಿ ಬಳಸ್ತೀನಿ, ಸುಗಂಧ ದ್ರವ್ಯಗಳನ್ನ ಬಳಸ್ತೀನಿ, ಆರತಿ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಮಾಡ್ಲಿಕ್ಕತ್ತಿ ಅಲ್ಲ. ಯಾವ ಗುರುವಿನಿಂದ ನೀನು ಅದನ್ನೆಲ್ಲ ತಿಳ್ಕೊಂಡು ಮಾಡ್ಲಿಕ್ಕತ್ತಿ? ನೀನು ಮಾಡುವುದೆಲ್ಲವೂ ಕಾಟಾಚಾರಕ್ಕೋ ಏನು ಇದು ನಿಜವಾಗಿಯೂ ಮಾಡ್ತಾ ಇದ್ದೀಯೋ? ಇಂಥವುಗಳನ್ನೆಲ್ಲ ಪ್ರಶ್ನೆಗಳನ್ನ ನಾಗಲಿಂಗ ಮಹಾಸ್ವಾಮಿಗಳು ಒಂದಾದ ನಂತರ ಎಲ್ಲವುಗಳನ್ನ ಕೇಳ್ತಾ ಹೋದಾಗ ಆ ವಸಂತ ಶ್ರೇಷ್ಠೆ ಬಾಯೇ ಬರ್ವಾತು ಉತ್ತರ. ಹೆಂಗ ಬರ್ಲಿಕ್ಕೆ ಸಾಧ್ಯದ? ಬಾಯಿ ಹೆಂಗ ಬರ್ಲಿಕ್ಕೆ ಸಾಧ್ಯದ? ನಾವು ತಿಳ್ಕೊಂಡಿದ್ದೇ ಒಂದು, ಮಾಡುತ್ತಿರುವುದೇ ಮತ್ತೊಂದು. ಕೆಲವೊಂದಿಷ್ಟು ಏನೋ ಜನ ತಿಳ್ಕೊಂಡಿಲ್ಲ, ಏನೇನೇನೇನೋ ತಿಳ್ಕೊಂಡಿಲ್ಲ, ನಾನೂ ಕೂಡ ತಿಳ್ಕೊಂಡಿಲ್ಲ. ಆದರೆ ಅದನ್ನೆಲ್ಲವನ್ನ ನಿಜವಾಗಲೂ ನಾವು ತಿಳ್ಕೋಬೇಕು ಬ್ಯಾಡೋ ಅನ್ನೋದನ್ನ ನಾಗಲಿಂಗ ಮಹಾಸ್ವಾಮಿಗಳು ಕೇಳ್ತಾ ಇದ್ದಾರೆ. ನಿನ್ನನ್ನ ನೀನು ಅರಿಯುವ ಯತ್ನ ಮಾಡದೆ ಸದ್ಗುರು ಸೇವಾಸಕ್ತನಾಗದೆ ಗರ್ವದಿಂದ ಬೀಗಿದರೆ ಏನು ಫಲ ಇಲ್ಲೋ ವಸಂತ ಶ್ರೇಷ್ಠಿ, ಏನು ಫಲ ಇಲ್ಲ. ಈ ಜಗತ್ತು ಪರಿವರ್ತನಾಶೀಲವಾದದ್ದು. ಇಂದು ಸಿರಿವಂತನಾಗಿದ್ದಿ, ಆದ್ರೆ ನಾಳೆ ಬೀದಿ ಬಿಕಾರಿ ಆಗ್ತಿ. ಇಂದು ನಿರೋಗಿ ಆಗಿದೆ, ಆದ್ರೆ ನಾಳೆ ರೋಗದ ಮುದ್ದೆ ಆಗ್ತಿ. ಇಂದು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗ್ತಾ ಇದ್ದಿ, ನಾಳೆ ಮುಳ್ಳಿನ ಹಾಸಿಗೆಯಲ್ಲಿ ಮಲಗುವಂತ ಪರಿಸ್ಥಿತಿ ಬರ್ತೈತಿ ಅಲ್ಲೋ. ಇಂದು ಯೌವನದ ಮತದಲ್ಲಿ ಮೆರೆದವನು ನಾಳೆ ಮುಪ್ಪಡರಿ ಸೊಪ್ಪಾಗಬೇಕಾಗುತ್ತದೆಯೋ ವಸಂತ ಶ್ರೇಷ್ಠಿ, ಮುಪ್ಪಡಗಿ ಸೊಪ್ಪಾಗಬೇಕಾಗ್ತೈತಿ. ಇಂದು ಅಧಿಕಾರದ ಮತ್ತಿನಲ್ಲಿ ತೇಲಾಡಿದವನು ನಾಳೆ ಅಸಹಾಯಕನಾಗಿ ಮೂಲೆ ಗುಂಪಾಗಬೇಕಾಗುತ್ತದೆ. ಎಂಥ ಅದ್ಭುತವಾದ ಮಾತು, ಎಂಥ ಅದ್ಭುತವಾದ ಮಾತು. ಇದನ್ನೆಲ್ಲ ಕೇಳಿದ್ರೆ ಏನು ಈ ಸೃಷ್ಟಿಯೊಳಗೆ ನಮ್ಮ ಪಾತ್ರ? ಭೂಮಿಗೆ ಮಾನವ ಜನ್ಮವನ್ನ ತೆಗೆದುಕೊಂಡು ಬಂದೀವಂದ್ರೆ ಯಾಕೆ ನಾವು ಈ ಮಾನವ ಜನ್ಮದಲ್ಲಿ ಹುಟ್ಟಿ ಏನು ಸಾಧಿಸಬೇಕಾಗೈತಿ? ಇಲ್ಲಿ ಯಾವುದನ್ನ ತಿಳ್ಕೋಬೇಕಾಗೈತಿ? ಅರಿವಿನ ಜನ್ಮಕ್ಕೆ ಬಂದ ನಂತರ ಅರಿತು ನಡೆಯದಿದ್ದರೆ ಹೆಂಗ? ಅರಿವಿನ ಜನ್ಮಕ್ಕೆ ಬಂದ ನಂತರ ಅರಿತು ನಡೆಯದಿದ್ದರೆ ಹೆಂಗ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಕೇಳ್ತಾ ಇದ್ದಾರೆ. ಮನುಷ್ಯನು ಸುಖಭೋಗಗಳನ್ನ ಅನುಭವಿಸುವಾಗಲೂ ಯಾವಾಗ ಯಾವ ರೋಗವು ಅಂಟಿಕೊಳ್ಳುತ್ತದೆಯೋ ಎಂದು ಭಯ ಪಡ್ತಿರ್ತಾನೆ. ನಾನು ಶ್ರೇಷ್ಠ ವಂಶದಲ್ಲಿ ಹುಟ್ಟಿದವನು ಎಂದು ಹೆಮ್ಮೆ ಪಡುತ್ತಿರುವಾಗ ನನ್ನ ವಂಶ ಗೌರವಕ್ಕೆ ಯಾರಿಂದ ಯಾವಾಗ ಹೆಂಗ ಕಳಂಕ ಬರ್ತೈತೋ ಏನೋ ಅಂತ ಹೇಳಿ ಮನುಷ್ಯ ಭಯ ಪಡ್ತಿರ್ತಾನ. ಹೇರಳವಾದ ಸಂಪತ್ತು ತುಂಬಿ ತುಳುಕುವಾಗಲೂ ಯಾರು ಯಾವಾಗ ಇದನ್ನೆಲ್ಲ ಅಪಹರಿಸಿ ಬಿಡ್ತಾರೋ ಅನ್ನುವಂತಹ ಭಯದೊಳಗಿರ್ತಾನ. ನಾನು ಅಭಿಮಾನಿ, ಯಾರಿಗೂ ಏನಪ್ಪಾ ಅಂತಂದ್ರ ತಲೆಬಾಗುವುದಿಲ್ಲ ಎಂದು ದುರಭಿಮಾನದಲ್ಲಿರುವಾಗಲೂ ಯಾರಿಗೆ ಯಾವಾಗ ನಾನು ತಲೆಬಾಗಬೇಕಾಗುತ್ತದೆಯೋ ಎಂದು ಭಯಪಡುತ್ತಿರುತ್ತಾನೆ. ನನಗಿಂತ ಶಕ್ತಿಶಾಲಿಯಾದ ಶತ್ರು ಒಬ್ಬನು ಹುಟ್ಟಿಕೊಂಡರೇನು ಗತಿ ಎಂದು ಮ್ಯಾಗಿಂದ ಮ್ಯಾಗ ಭಯಪಡುತ್ತಿರುತ್ತಾನೆ. ನಾನೇ ಮನ್ಮತ, ನಾನೇ ರತಿ ಎಂದು ಬೀಗುತ್ತಿರುವಾಗಲೂ ವೃದ್ಧಾಪ್ಯದಲ್ಲಿ ಹಲ್ಲೆಲ್ಲ ಬಿದ್ದೋಗಿ ಚರ್ಮೆಲ್ಲ ಸುಕ್ಕಗಟ್ಟಿ ಕಣ್ಣಲ್ಲಿ ಕಾಂತಿ ಹೋಗಿ ದೇಹ ದುರ್ಗಂಧ ವಾಸನೆ ಹೊಡೆಯುವಾಗ ಎಲ್ಲಿತ್ತೋ ನಿನ್ನ ಸುಖ, ಎಲ್ಲಿತ್ತು ನಿನ್ನ ಸುಖ? ಪ್ರತಿ ಕ್ಷಣವೂ ಜೀವನದಲ್ಲಿ ಭಯ ಐತಿ, ಪ್ರತಿ ಕ್ಷಣವೂ ಜೀವನದಲ್ಲಿ ಭಯ ಐತಿ. ಈ ಭೋಗಕ್ಕೆ ರೋಗ ಭಯ, ವಂಶ ಕೀರ್ತಿಗೆ ಕಳಂಕ ಭಯ, ಸಂಪತ್ತಿಗೆ ಅಪಹರಣದ ಭಯ, ದುರಭಿಮಾನಕ್ಕೆ ದೈನ್ಯತಾ ಭಯ, ಬಲಶಾಲಿತ್ವಕ್ಕೆ ಶತ್ರು ಭಯ, ಸೌಂದರ್ಯಕ್ಕೆ ಮುಪ್ಪಿನ ಭಯ, ಶಾಸ್ತ್ರ ಪಾಂಡಿತ್ಯಕ್ಕೆ ತರ್ಕ ಪಂಡಿತನ ಭಯ, ಗುಣವಂತಿಕೆಗೆ ದುಷ್ಟ ಭಯ,
ಶರೀರಕ್ಕೆ ಮರಣ ಭಯ ಎಂಬಂತೆ ಜಗತ್ತಿನ ಎಲ್ಲವೂ ಭಯಾನ್ವಿತವಾಗಿದೆ. ವೈರಾಗ್ಯ ಒಂದೇ ಈ ಅಭಯದಾಯಕ. ಎಲ್ಲದರ ಮ್ಯಾಗಿಂದ ನೀನು ವೈರಾಗ್ಯವನ್ನ ಪಡೆದು ಬಿಟ್ಟಿದ್ದೀಯ. ಆದ್ರೆ ನೀನೇನು ಪ್ರತಿ ಕ್ಷಣ ಪ್ರತಿಯೊಂದಕ್ಕೂ ಭಯ ಪಡ್ತಾ ಇದ್ದೀಯ, ಆ ಭಯ ನಿನಗೆ ಅಭಯ ಆಗ್ತೈತಿ. ಹಂಗದ್ರ ಅಭಯದ ಜೀವನ ಬೇಕು ಅಂತಂದ್ರ ಅದಕ್ಕೆ ವೈರಾಗ್ಯ ಒಂದೇ ಕಾರಣ. ವೈರಾಗ್ಯದಿಂದ ಮಾತ್ರ ನೀನು ಎಲ್ಲ ಭಯಗಳನ್ನ ತೊಲಗಿಸ್ಕೋಬಹುದು ಅಂತ ಹೇಳಿ ವಸಂತ ಶ್ರೇಷ್ಠಿಗೆ ನಾಗಲಿಂಗ ಮಹಾಸ್ವಾಮಿಗಳು ಹೇಳಿದಾಗ ವಸಂತ ಶ್ರೇಷ್ಠಿಯ ಮನಸ್ಸಿನೊಳಗೆ ಅನಿಸ್ತಿತ್ತು, ಹೌದಲ್ಲ, ಇವನ್ಯಾರು ವ್ಯಕ್ತಿ ಬಂದು ನನ್ನ ಮನ ಪರಿವರ್ತನೆಯನ್ನ ಮಾಡ್ತಾ ಇದ್ದಾನಲ್ಲ, ಎಂತಹ ಶ್ರೇಷ್ಠ ವ್ಯಕ್ತಿ ಆಗಿರಬಾರದು ಇವನು. ವಸಂತ ಶ್ರೇಷ್ಠಿಯ ಮನಸ್ಸಿನೊಳಗೆ ಭಾವನೆ ಬರ್ಲಿಕ್ಕತ್ತದ, ಇವನು ಎಂತಹ ಶ್ರೇಷ್ಠ ವ್ಯಕ್ತಿ ಆಗಿರಬಾರದು. ನನ್ನನ್ನು ಉದ್ಧಾರ ಮಾಡ್ಲಿಕ್ಕಂತನ ನಮ್ಮ ಮನೆ ಮುಂದೆ ಬಂದು ಈ ಕೃತ್ಯಗಳನ್ನ ಇವ ಮಾಡ್ಬೇಕಾಯ್ತೇನು ಅಂಥೇಳಿ ವಸಂತ ಸೃಷ್ಟಿಗೆ ಮೇಲಿಂದ ಮೇಲೆ ಆ ಹೃದಯದೊಳಗೆ ಹೃದಯ ಸಮುದ್ರದ ಅಲೆಗಳು ಬಂದು ದಡಕ್ಕ ಬಡಿತಾ ಇದೆ. ಇಂಥ ಎಲ್ಲ ಮಾತುಗಳನ್ನ ಕೇಳಲಿಕ್ಕತ್ತ ವಸಂತ ಸೃಷ್ಟಿ. ಜಗತ್ತಿನ ಎಲ್ಲವೂ ಭಯಾನ್ವಿತವಾಗಿದೆ, ವೈರಾಗ್ಯದಿಂದ ಮಾತ್ರ ಅಭಯದಾಯಕವಾಗಿದೆ. ಅಹಂಕಾರವನ್ನ ನೀನು ತೊರೆದು ಬಿಡು, ಡಾಂಬಿಕತೆಯನ್ನ ತೊರೆದು ಬಿಡು. ಪರರನ್ನ ನೋಯಿಸಿ ಸಂಪಾದಿಸಿದ ಅನ್ನವನ್ನುಂಡರೆ ನೀನು ನರಕಕ್ಕೆ ಬೀಳ್ತಿ. ಮಂದಿನ ನೋಯಿಸಿ ಏನು ರೊಕ್ಕ ಗಳಿಸಿ ಅಲ್ಲ, ಅದರಿಂದ ನೀ ಸಂತೋಷ ಪಟ್ಟಿ ಅಂದ್ರೆ ಹೆಂಗ ಸಾಧ್ಯ ಅದು? ಅದರಿಂದ ನೀ ನರಕಕ್ಕೆ ಹೋಗ್ತಿ. ಆ ನರಕದಲ್ಲಿಯೂ ಯಮಧರ್ಮರಾಯ ಏನಂತಾನಂದ್ರ, ನೀನು ಅಟ್ಟು ತಂದಿರುವುದನ್ನ ನೀನೇ ಉಣ್ಣಬೇಕು ಅಂತಾನಲ್ಲಪ್ಪ. ನೀನು ಅಟ್ಟು ತಂದಿದೆಯಲ್ಲ ಅದನ್ನೆಲ್ಲ ನೀನೇ ಉಣ್ಬೇಕಂತಾನ. ಅಂತ ಯಮಧರ್ಮ ರಾಯನೇ ಹಂಗ ಅನ್ನುವಂತ ಸಂದರ್ಭದೊಳಗೆ ಸಮಾಜದೊಳಗ ನಾವು ಹೆಂಗ ಬದುಕಬೇಕು? ಪರರಿಂದ ನಾವು ಪರರನ್ನ ನಿಂದಿಸಿ ಮಾಡಿ ಹಣ ಮಾಡಿಕೊಂಡು ಮತ್ತೊಬ್ಬರ ಕಣ್ಣಾಗ ಮಣ್ಣು ಹೋಗೋದು, ಲಂಚದಾಸಿಗೆ ಏನೇನೋ ಕುಕೃತ್ಯಗಳನ್ನ ಮಾಡಿಕೊಂಡು ಹಣ ಗಳಿಸಿಕಿಸಿಂದ ಅವರಿಂದ ನಾವು ಶ್ರೀಮಂತ ಆಗಿಬಿಟ್ಟಿವ್ ಅಂದ್ರೆ ನೀನೇನು ಮಾಡಿದಂಗಾಯ್ತು? ನಿಜವಾಗಿ ದುಡಿಮೆ ಯಾವ ರೀತಿ ಇರಬೇಕು? ನಮ್ಮ ಬೆವರ ಹನಿ ಭೂಮಿಗೆ ಬಿದ್ದು ಭೂಮಿಯಿಂದ ಬಂಗಾರ ತೆಗಿಬೇಕಲ್ಲ, ಅಂತಹ ದುಡಿಮೆ ಇರಬೇಕು. ಅದನ್ನ ದುಡಿಮೆ ಅಂತ ಹೇಳಂದ್ರು. ಸ್ವಾಮಿಯ ಉಪದೇಶಾಮೃತ ಪಾಣದಿಂದ ವಸಂತ ಶ್ರೇಷ್ಠಿಯ ಮನಸ್ಸು ಬಹಳ ತಿಳಿಕೊಂಡಿತು. ಅವನು ಇಷ್ಟು ಪ್ರಸನ್ನ ಚಿತ್ತನಾದ ವಸಂತ ಶ್ರೇಷ್ಠಿಗೆ, ನಾನು ಈ ಕ್ಷಣ ಈ ಸನ್ನಿವೇಶದಲ್ಲಿ ನಾನು ಈ ಭೂಮಿ ಮ್ಯಾಗ ಇದೀನೋ, ಏನು ಪರಮಾತ್ಮನ ಸಂಗಡನ ಇದೀನೋ, ಗುರುವಿನ ಸಂಗಡನ ಇದೀನೋ, ಇದೆಲ್ಲ ನನ್ನ ಹಿಂದೆ ಕಾಣ್ಲಿಕ್ಕತ್ತದಲ್ಲ. ಮನಿ ಕಾಣ್ಲಿಕ್ಕತ್ತೈತಿ, ಆಸ್ತಿ ಕಾಣ್ಲತ್ತೈತಿ, ಅಧಿಕಾರ ಕಾಣ್ಲೈತಿ, ಬಟ್ಟೆ ವಸ್ತ್ರ ಪಚ್ಚೆ ಪೀತಾಂಬರ ಎಲ್ಲ ಕಾಣ್ಲಿಕ್ಕತ್ತಾವ. ಇದೆಲ್ಲವೂ ನಶ್ವರ ಐತೆ ಅಂತ ಹೇಳಿ ಈ ಕ್ಷಣ ಈ ಸನ್ನಿವೇಶದೊಳಗೆ ವಸಂತ ಸೃಷ್ಟಿಗೆ ಅನಿಸ್ತಾ ಇದೆ. ಅಂದ್ರೆ ನಾಗಲಿಂಗ ಯತಿ ಶ್ರೇಷ್ಠನ ಮಾತುಗಳು ಎಷ್ಟು ಅದು ಅವನ ಮನಸ್ಸಿನ ಮ್ಯಾಗ ನಾಟಿತ್ತು. ಇಲ್ಲಿ ವಸಂತ ಶ್ರೇಷ್ಠಿ ಅಂತಂದ್ರೆ ಬ್ಯಾರೆ ವ್ಯಕ್ತಿ ಅಂತ ತಿಳ್ಕೊಳ್ಳೋದ ಬ್ಯಾಡ್ರಿ, ನಾವೇ ವಸಂತ ಶ್ರೇಷ್ಠಿ ಅಂತ ತಿಳ್ಕೊಂಡು ಬಿಡೋನು. ನಾಗಲಿಂಗ ಯತೀಶ್ವರ ನಮಗೆ ಹೇಳಲಿಕ್ಕತ್ತಾನಂತ ತಿಳ್ಕೊಂಡು ಬಿಡೋನು. ಹಂಗಾದ್ರೆ ನಾವು ಹೆಂಗ ಬದುಕಬೇಕಾಗ್ಯದ? ಎಷ್ಟು ಅದ್ಭುತವಾಗಿ ನೋಡ್ರಿ. ಹೀಗೆ ಬಹಳ ಪ್ರಸನ್ನ ಚಿತ್ತನಾದಂತಹ ಆ ಏನು ವಸಂತ ಶ್ರೇಷ್ಠಿ ವ್ಯಕ್ತಿ ಇದ್ದ, ಹೊಲಸಿನ ನೆಪದಲ್ಲಿ ದಿವ್ಯೋಪದೇಶವನ್ನ ನೀಡಿದ ಗುರುವೇ, ನೀನು ಸದ್ಗುರು, ನೀನು ಮಹಾತ್ಮ, ಪಾರಮಾರ್ಥ ವಿಚಾರದ ಸ್ಪರ್ಶವಿಲ್ಲದೆ ನಾನು ಧನಮನದಿಂದ ಕುರುಡಾಗಿ ಮೆರೆಯುತ್ತಿದ್ದೆ. ನೀನು ನನ್ನ ಕಣ್ಣು ಬಿಡಿಸಿದೆ. ಒಳಕ್ಕೆ ಬಾ ಸ್ವಾಮಿ, ಒಳಕ್ಕೆ ಬಾ. ನಿನ್ನ ಪಾದ ಧೂಳಿಯಿಂದ ನನ್ನ ಮನೆಯನ್ನ ಪವಿತ್ರಗೊಳಿಸು, ನನ್ನ ಮನವನ್ನೂ ಕೂಡ ಪವಿತ್ರಗೊಳಿಸು ಅಂತ ಹೇಳಿ ಆ
ಏನು ವ್ಯಕ್ತಿ ಇದ್ದ, ಶ್ರೀಮಂತ ವ್ಯಕ್ತಿ, ಏನು ಟಿವಿನಿಂದ ಗತ್ತಿನಿಂದ ನಿಂತಿದ್ದಲ್ಲ, ಹೋಗಿ ನಾಗಲಿಂಗ ಯತೀಶ್ವರನ ಪಾದಗಳ ಮ್ಯಾಗ ಎರಗಿ ಬಿಟ್ಟ, ಬಿದ್ದು ಬಿಟ್ಟ. ನೋಡ್ರಿ, ಹಂಗ ಬಿದ್ದಾನ, ಅಡ್ಡ ಬಿದ್ದಾನ. ಆದ್ರ ಆ ಅಡ್ಡ ಬಿದ್ದ ಸಂದರ್ಭದಲ್ಲಿ ಅವನ ಬಟ್ಟೆಗಳ ಹೊಲಸಾಗ್ತಾವ, ಪೀತಾಂಬರ ಹೊಲಸಾಗ್ತೈತಿ, ಕೈಯೊಳಗಿನ ಆಭರಣ ಅದು ಇದು ಅವಕ್ಕೆಲ್ಲ ಹೊಲಸತ್ತೈತಿ ಅನ್ನುವಂತ ಯಾವ ವಿಚಾರವೂ ಅವನ ತಲೆಯಾಗಿಲ್ಲ. ಯಾಕೆ ಹಿಂಗಾಯ್ತು? ಮನವ ಪರಿವರ್ತನೆ ಮಾಡ್ಲಿಕ್ಕೆ ಸಾಕ್ಷಾತ್ ಪರಮಾತ್ಮ ಸ್ವರೂಪ ಗುರು ಮುಂದಿದ್ದಾನ. ಇನ್ನ ಮನ ಪರಿವರ್ತನೆ ಆಗದಿದ್ದರೆ ಹೆಂಗ ಸಾಧ್ಯ? ಕಲ್ಲು ಕರಗಿಸುವಂತಹ ಮಾತುಗಳು. ಇನ್ನು ಮನಸ್ಸು ಪರಿವರ್ತನೆ ಆಗದೆ ಇರ್ಲಿಕ್ಕೆ ಸಾಧ್ಯ ಅದ ಏನು? ಇಂಥ ಯತಿಶ್ರೇಷ್ಠರು ಎಷ್ಟು ಇಲ್ರಿ ನಮ್ಮ ನಾಡಿನೊಳಗೆ ಎಷ್ಟಿಲ್ಲ, ನಮ್ಮ ಸಂಗಡ ಎಷ್ಟಿಲ್ಲ. ನೀನು ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ, ಒಂದು 4 ಒಳ್ಳೆಯ ಮಾತುಗಳನ್ನ ಹೇಳಲಿಕ್ಕೆ ಹೋದ್ರೆ ಕೇಳುವಂತಹ ಜನ ಈಗ ಎಲ್ಲೈತಿ? ಇಷ್ಟು ದಿವಸ ಮಾಡಿದ್ದು ಒಂದು ಇನ್ನಾದರೂ ಬದಲಾವಣೆ ಆಗಬೇಕು ಅಂತ ಹೇಳಿ ಬದಲಾವಣೆ ಹಾದಿ ಹಿಡಿಯೋರಿಗೂ ಕೂಡ ಇಷ್ಟು ದಿವಸ ನೀ ಹಿಂಗಿದ್ದಿ, ಇನ್ನೇನ್ ಇದನ್ನ ಮಾಡ್ತಿ, ಅಂತದ ಮಾಡಬೇಡ, ಬಹಳ ನಾಟಕದ ಜೀವನ ಮಾಡಬೇಡ ಅಂತ ಹೇಳಿ ಕಾಲಿ ಎಳೆಯುವಂತಹ ಜನನೇ ಈ ಭೂಮಿ ಮೇಳಗ ಸಾಕಷ್ಟು ಜನ ಇದ್ದಾರೆ. ಇನ್ನು ನಾಗಲಿಂಗ ಯತಿಶ್ರೇಷ್ಠರು ಅಂತವ್ರು ಇನ್ನೆಷ್ಟು ಜನ ಹುಟ್ಟಬೇಕ್ರಿ ನಮ್ಮ ಭೂಮಿ ಮ್ಯಾಗ? ಇನ್ನೆಷ್ಟು ಜನ ಹುಟ್ಟಬೇಕು? ವಸಂತ ಸೃಷ್ಟಿಯ ಮನಸ್ಸು ನಿಚ್ಚಳಂದ್ರ ನಿಚ್ಚಳಾಯ್ತು. ಮೋಡವಿಲ್ಲದ ಆಕಾಶದಲ್ಲಿ ಸೂರ್ಯನೊಬ್ಬ ಪ್ರಕಾಶಿಸುವಂತೆ ಮನಸ್ಸಿನೊಳಗೆ, ಅವನ ಹೃದಯದೊಳಗ ನಾಗಲಿಂಗ ಯತಿಶ್ರೇಷ್ಠ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನ. ಬಹಿರಂಗವಾಗಿಯೂ ಆಯ್ತು, ಅಂತರಂಗವಾಗಿಯೂ ಆಯ್ತು. ಇವೆಲ್ಲ ಸನ್ನಿವೇಶಗಳು, ಘಟನೆಗಳೆಲ್ಲ ನಡೀತಾವಲ್ಲ, ಇದು ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ. ಇಂತಹ ಘಟನೆಗಳು ಸಮಾಜವನ್ನ ಬದಲಾವಣೆಗೆ ತರುವಂತಹ, ಈ ಅಸತ್ಯದಿಂದ ಸತ್ಯದ ಕಡೆಗೆ ನಡೆಯುವಂತಹ, ಈ ಕತ್ತಲೆಯಿಂದ ಬೆಳಕಿನಡೆಗೆ ನಡೆಯುವಂತಹ ಏನು ಪಥ ಐತಿ ಅದನ್ನ ತೋರಿಸುವಂತಹ ಮಾರ್ಗಗಳಿವೆಲ್ಲ. ಅದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಅಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ನಿಮ್ಮಂತ ಶರಣರ ಸಂಘದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ. ಬೇಕು ಒಂದ್ ಸ್ವಲ್ಪ ಯಾವಾಗ್ರೆ ಜೀವನದಾಗ ಒಳ್ಳೆಯ ವ್ಯಕ್ತಿಗಳ ಸಂಗಡ ಇರಬೇಕು. ಯಾವಾಗಲೂ ಹೊಲಸ ಹೊತ್ಕೊಂಡು ತಿರುಗಾಡುವಂತ ಜನರ ಜೋಡಿ ನಾವು ಯುದ್ಧ ಮಾಡಕ್ ಹೋಗ್ಬಾರ್ದು, ವಾಗ್ವಾದಕ್ಕೆ ಇಳಿಯಾಕ ಹೋಗ್ಬಾರ್ದು, ಮಾತಾಡಕ್ ಹೋಗ್ಬಾರ್ದು. ಅಂತವ್ರ ಜೋಡಿ ಯುದ್ಧ ಮಾಡ್ರಿ, ವಾಗ್ವಾದ ಮಾಡ್ರಿ, ಹೊಲಸ ಹೊತ್ತವ್ರ ಜೋಡಿ ಮಾಡ್ರ, ಹೊಲಸ ನಮಗ್ ಸಿಡಿಯೋದಿಲ್ಲ ಏನು? ಗಂಧ ಹೊತ್ತವ್ರ ಜೋಡಿ ನೀವು ಬೇರೆ ಅವ್ರ ಸಂಗಡ ಅಡ್ಡಾಡ್ರಿ, ಅವ್ರ ಜೊತೆ ನೀವು ವಾಗ್ವಾದ ಮಾಡ್ರಿ, ಏನಾರ ಮಾಡ್ರಿ, ನಿಮಗ ಗಂಧವೇ ಸಿಡಿತೈತಿ. ನಿಮ್ಮ ಮಾತುಗಳು, ನಿಮ್ಮ ವಿಚಾರಧಾರೆಗಳು, ನಿಮ್ಮ ಚರ್ಚಾ ವಿಚಾರಗಳೆಲ್ಲ ಶಾಣ್ಯರ ಜೋಡಿ ಇರ್ಲಿಪ್ಪ, ಅಜ್ಞಾನಿಗಳ ಜೋಡಿ ಬೇಡ. ಅಜ್ಞಾನ ಜೋಡಿ ಏನಪ್ಪಾ ಅಂದ್ರೆ ಚರ್ಚೆ ಮಾಡಿ ನಿಮ್ಮ ಜ್ಞಾನವನ್ನೆಲ್ಲ ಯಾಕೆ ಹಾಳು ಮಾಡ್ಕೊಂತೀರಿ? ಎಂಥ ಅದ್ಭುತವಾದ ವಿಚಾರಧಾರೆಗಳನ್ನ ನಮ್ಮ ಶರಣರು, ಅವಧೂತರು, ಸಂತರು, ಯತಿಶ್ರೇಷ್ಠರು ಇವರೆಲ್ಲ ನಮಗ ಹಾದಿ ತೋರಿಸ್ಕೊಟ್ಟಾರ. ಆ ಹಾದಿಯೊಳಗೆ ನಾವೆಲ್ಲ ಬದುಕಬೇಕಾಗಿದೆ. ಸ್ವತಃ ವಸಂತ ಶ್ರೇಷ್ಠಿ ನಾಗಲಿಂಗ ಅವಧೂತನಿಗೆ ಏನ್ ಮಾಡ್ತಾ ಇದ್ದಾನಂದ್ರ ಒಳಗ್ ಕರಿತಾ ಇದ್ದಾನ, ಯಪ್ಪ ಬಾ ನನ್ನ ಮನೆಯೊಳಗೆ, ನಿನ್ನ ಪಾದ ಧೂಳವನ್ನ ಇಟ್ಟು ನನ್ನ ಮನೆಯನ್ನ ಪವಿತ್ರ ಮಾಡು, ನನ್ನ ಮನಿ ಪವಿತ್ರ ಮಾಡು. ನನ್ನ ಮನಸ್ಸಂತೂ ಪವಿತ್ರ ಆಯ್ತಪ್ಪ, ಇನ್ನು ಮ್ಯಾಗ ನನಗ್ ಗೊತ್ತಾಯ್ತು ನಾ ಹೆಂಗಿರ್ಬೇಕು ಅನ್ನೋದು, ನನ್ನ ಮನಿಯೂ ಪವಿತ್ರ ಮಾಡಿಬಿಡು ಅಂತ ಹೇಳಿ ಒಳಗೆ ಎಷ್ಟೋ ಕರೆದ. ಆದ್ರ ನಾಗಲಿಂಗ ಯತಿಶ್ರೇಷ್ಠರು ಅಂದ್ರು, ಬರ್ತೀನಿ ಬರ್ತೀನಿ ಬರ್ತೀನಿ, ನಿನಗೊಂದು ಕಾಲ ಬರ್ತೈತಿ, ಅವಾಗ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ನೋಡು ಗುಡದ 4 ಹೆಜ್ಜೆ ಮುಂದೆ ಹೋಗಿ ಮಾಯ ಆಗಿಬಿಟ್ರು.
4 ಹೆಜ್ಜೆ ಮುಂದೆ ಹೋಗಿ ಮಾಯಾದ್ರು. ವಸಂತ ಶ್ರೇಷ್ಠ ನೋಡ್ರಿ, ಕಟ್ಟಿ ಮ್ಯಾಗ ಮಲ ತಂದು ಒಗದಿದ್ರು, ಹೊಲಸು ತಂದು ಒಗದಿದ್ರು ನಾಗಲಿಂಗ ಮಹಾಸ್ವಾಮಿಗಳು. ಆ ಹೊಲಸನ್ನ ತಾನ ಸ್ವಚ್ಛ ಮಾಡಿ ನಿಜವಾದ ಸ್ವಚ್ಛತೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ಆ ಬಾಳ್ಲಿಕ್ಕೆ ಶುರು ಮಾಡಿದ ವಸಂತ ಶ್ರೇಷ್ಠಿ. ಇಂತಹ ಹಲವಾರು ರೀತಿಯ ವಿಚಿತ್ರವಾದಂತಹ ಲೀಲೆಗಳನ್ನ ಮಾಡಿರುವಂತಹ ಆ ಅವಧೂತನಿಗೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಅವಧೂತರ ಮತ್ತೊಂದು ಚರಿತ್ರೆಯನ್ನ ನಾನು ನಿಮ್ಮ ಮುಂದೆ ಮತ್ತೊಮ್ಮೆ ಇಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.